ಬಾಕ್ಸ್ ನಿಮ್ಗೆ ಈ ತರ ಬರುತ್ತೆ, ಕ್ಯಾರಿ ಮಾಡಬಹುದು, ಕ್ಯಾರಿಯಬಲ್ ಬಾಕ್ಸ್ ಇರುತ್ತೆ. 10 ಸೆಕೆಂಡ್ ಅಲ್ಲಿ ನಿಮ್ಗೆ ಯಾವ ತರ ನೀವು ರೊಟೇಟ್ ಮಾಡ್ಕೊಂಡು ಡೆಲಿವರಿ ಟೋಟಲ್ ಆಗಿ ಫ್ರೀ ಆಗಿ ಸಿಗುತ್ತೆ. 50% ಡಿಸ್ಕೌಂಟ್ ಮಾಡಿ ನಿಮ್ಗೆ ಡೈರೆಕ್ಟ್ ಆಗಿ ಫಿಟ್ ಮಾಡ್ಕೊಬಹುದು. ಸ್ಟ್ಯಾಂಡ್ ಇರುತ್ತೆ ಸರ್, ಹ್ಯಾಂಗ್ ಮಾಡ್ಕೊಬಹುದು. ನೀರ್ನ ಆನ್ ಮಾಡಿ, ಎಷ್ಟು ಬೇಗ ಅಲ್ವಾ, ಶಾಕ್ ಪ್ರೂಫ್ ಇರುತ್ತೆ, ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಇದ್ರಲ್ಲಿ ನಿಮ್ಗೆ ಇನ್ಲೆಟ್ ಔಟ್ಲೆಟ್ ಕೊಟ್ಟಿರ್ತೀವಿ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀರಿ, ನೀವ್ ಹೇಗಿದ್ದೀರಾ ಸರ್? ನಾನ್ ಸೂಪರ್. ಲಾಸ್ಟ್ ಟೈಮ್ ವಾಷಿಂಗ್ ಮಿಷನ್ ಮಾಡಿದ್ವಿ ವಿಡಿಯೋ, ಒಳ್ಳೆ ರೆಸ್ಪಾನ್ಸ್ ಬಂತು. ಈಗ ಚಳಿಗಾಲದಲ್ಲಿ ಕರ್ಸಿದ್ರಲ್ಲ, ಏನ್ ಸಮಾಚಾರ ಅಂತ? ಹೌದು ಸರ್, ನಮ್ಮ ವೀಕ್ಷಕರಿಗೆ ನಾನು ಫಸ್ಟ್ ಆಫ್ ಆಲ್ ಧನ್ಯವಾದನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮ ಚಾನೆಲ್ ನಲ್ಲಿ ನಾವು ವಾಷಿಂಗ್ ಮಿಷಿನ್ ವಿಡಿಯೋನ ಮಾಡಿದ್ವಿ ಸರ್. ಆ ವಿಡಿಯೋ ಸಖತ್ತಾಗಿ ಓಡ್ತು, ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ನಮ್ಗೆ. ಒಳ್ಳೆ ಕ್ವಾಲಿಟಿಯಲ್ಲಿ ಇದೆ, ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಇದೆ ಅಂತ ತುಂಬಾ ನಮ್ಗೆ ವೀಕ್ಷಕರ ಕಡೆಯಿಂದ ನಮ್ಗೆ ಪರ್ಫಾರ್ಮೆನ್ಸ್ ಸಿಕ್ತು ಸರ್. ಸೊ ಅದೇ ತರ ನಿಮ್ಗೆ ಈ ಸತಿ ಒಂದು ಹೊಸ ಪ್ರಾಡಕ್ಟ್ ಇದೆ ಸರ್. ಅದು ಏನಂದ್ರೆ ನಿಮ್ಗೆ ಈಗ ಚಳಿಗಾಲದಲ್ಲಿ ಇರ್ಲಿ, ನಿಮ್ಗೆ ವಿಂಟರ್ ಸೀಸನ್ ಅಲ್ಲಿ ಇರ್ಲಿ, ಎಲ್ಲ ಮನೆಗೂ ಬೇಕಾಗಿರೋ ತರ ಪ್ರಾಡಕ್ಟ್ ನಾವು ತಂದಿದ್ದೀವಿ ಸರ್. ಈಗ ರಿಮ್ಶಾ ಅಂತ ಹೇಳಿದ್ಮೇಲೆ ನಿಮ್ಗೆ ಎಲ್ಲ ವೀಕ್ಷಕರಿಗೆ ಏನು ಯೂಸ್ಫುಲ್ ಪ್ರಾಡಕ್ಟ್ ಇರುತ್ತೆ ಅದೇ ನಾವು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಸರ್. ಸೊ ವಾಷಿಂಗ್ ಮಿಷಿನ್ ಆಯಿತು, ಪ್ರೆಷರ್ ವಾಷರ್ ಆಯಿತು, ಅದೇ ಥರ ಈ ಸೀಸನಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಪ್ರಾಡಕ್ಟ್ ಬೇಕಾಗಿದೆ ಆ ಪ್ರಾಡಕ್ಟ್ನ ನಾವು ಇವತ್ತು ತಂದಿದ್ದೀವಿ ಸರ್. ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದೆ ಸರ್, ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ವಿಂಟರ್ ಸೀಸನ್ ಇರೋದಕ್ಕೋಸ್ಕರ ಎಲ್ಲ ಮನೆಯಲ್ಲೂ ಎಲ್ಲರೂ ಸ್ವೆಟರ್ಸು, ಸಾಕ್ಸು, ಕ್ಯಾಪ್ಸು ಅಂತ ಎಲ್ಲ ತೆಗೆದು ಇಟ್ಕೊಳ್ತೀರ. ಆದರೆ ನೀವು ಕಿಚನಲ್ಲಿ ಯೂಸ್ ಮಾಡ್ಬೇಕಾದ್ರೆ ನಿಮಗೆ ತಣ್ಣೀರು ಬರುತ್ತೆ, ಸ್ನಾನ ಮಾಡ್ಬೇಕಾದ್ರೆ ನಿಮಗೆ ತಣ್ಣೀರು ಇರುತ್ತೆ. ಎಷ್ಟೇ ನೀವು ಮನೆಯಲ್ಲಿ ಸೋಲಾರ್ ಹಾಕಿಸ್ಕೊಳ್ಳಿ, ಏನಾದರೂ ನೀವು ಯೂಸ್ ಮಾಡ್ಕೊಳ್ಳಿ ಸರ್, ಆದರೆ ನಿಮಗೆ ಬಿಸಿನೀರು ಬರಲ್ಲ. ಈಗ ನಿಮಗೆ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಬಿಸಿನೀರು ಯೂಸ್ ಮಾಡೋಕ್ಕೆ ಬೇಕೇ ಬೇಕು. ಪಾತ್ರೆ ತೊಳಿಯೋಕ್ಕಿರಲಿ, ಮುಖ ತೊಳಿಯೋಕ್ಕಿರಲಿ, ಸ್ನಾನ ಮಾಡೋಕ್ಕಿರಲಿ, ಆಫೀಸ್ ಹೋಗೋ ಟೈಮ್ ಆಗ್ತಾ ಇರುತ್ತೆ, ನಿಮಗೆ ಬೇಗ ಸೆಕೆಂಡ್ಸಲ್ಲಿ ನಿಮಗೆ ಬಿಸಿನೀರು ಬರೋದು ಯಾವುದೂ ಇರಲ್ಲ. ಅದಕ್ಕೋಸ್ಕರ ನಮ್ಮ ರಿಮ್ಶಾ ಬ್ರ್ಯಾಂಡಲ್ಲಿ, ನಿಮಗೆ ರಿಮ್ಶಾ ಕಂಪ್ನಿಯಲ್ಲಿ ಒಂದು ವೀಕ್ಷಕರಿಗೆ ಯೂಸ್ಫುಲ್ ಪ್ರಾಡಕ್ಟು ನಿಮಗೆ ಬಿಸಿನೀರು ಬರೋದು ಅಂತ ಹೇಳ್ಬಿಟ್ಟು ಇನ್ಸ್ಟೆಂಟ್ ಗೀಸರ್ನ ಲಾಂಚ್ ಮಾಡಿದ್ದಾರೆ ಸರ್. ಇದು ಬರೀ ಹೇಳೋಕ್ಕೆ ಇನ್ಸ್ಟೆಂಟ್ ಅಲ್ಲ ಸರ್, ನೋಡೋಕ್ಕೂ ನಿಮಗೆ ಪೋರ್ಟೇಬಲ್ ಆಗಿರುತ್ತೆ, ಈಸಿ ಟು ಕ್ಯಾರಿ ಇರುತ್ತೆ ಸರ್. ಸೊ ಇಷ್ಟು ಚಿಕ್ಕದಿದೆ, ಇದರಲ್ಲಿ ಏನು ನಿಮಗೆ ಯೂಸ್ಫುಲ್ ಇರುತ್ತೆ, ಇನ್ಸ್ಟೆಂಟ್ ಅಂದರೆ ಏನು ಅಂತ ನಿಮಗೆ ಒಂದು ಡೌಟ್ ಇರುತ್ತೆ. ಆದರೆ ನಾನು ಇದು ಏನು ಇನ್ಸ್ಟೆಂಟು, ಯಾವ ತರ ಯೂಸ್ ಮಾಡಬೇಕು ಎಲ್ಲ ನಿಮಗೆ ಡೆಮೋಸ್ಟ್ರೇಷನ್ ಅಲ್ಲಿ ನಾನು ಸೆಕೆಂಡ್ಸ್ ಅಲ್ಲಿ ತೋರಿಸ್ಕೊಡ್ತೀನಿ. ಸೊ ಇವಾಗ ವಿಡಿಯೋನ ಜಾಸ್ತಿ ಲೆಂತಿ ಮಾಡೋದು ಬೇಡ ಸರ್, ತಳ ಮಾಡೋದು ಬೇಡ, ಯಾವ ತರ ಯೂಸ್ ಆಗುತ್ತೆ ಏನಂತ ಹೇಳ್ಬಿಟ್ಟು ನಾನು ಪಟ ಅಂತ ನಿಮಗೆ ಡೆಮೋಸ್ಟ್ರೇಷನ್ ಅಲ್ಲಿ ಹೇಳ್ಕೊಡ್ಬಿಡ್ತೀನಿ. ಸೊ ಡೆಮೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಾಕ್ಸ್ ಅಲ್ಲಿ ಯಾವ ತರ ಬರುತ್ತೆ, ಏನೇನು ಬರುತ್ತೆ ಅಂತ ತೋರಿಸ್ಬಿಡ್ತೀನಿ. ಸೊ ನೋಡ್ಬೋದು ಸರ್, ಇದು 1 ಲೀಟರ್ ಎಕನಾಮಿಕ್ ಮಾಡೆಲ್ ಗೀಸರ್ ಇದು. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ 1 ಮೀಟರ್ ವೈರ್ ಬರುತ್ತೆ ಸರ್, ಮತ್ತೆ ನಿಮಗೆ 1.25 ಮೀಟರ್ ನಿಮಗೆ ಪೈಪ್ ಬರುತ್ತೆ. ಅಂದ್ರೆ 1.25 ಮೀಟರ್ ಪೈಪ್ ಬರುತ್ತೆ, 1.25 ಮೀಟರ್ ನಿಮಗೆ ಪೈಪ್ ಬರುತ್ತೆ, 1 ಮೀಟರ್ ನಿಮಗೆ ವೈರ್ ಇರುತ್ತೆ. ಸೊ ಇದು ಫಿಟ್ ಮಾಡೋದು ತುಂಬಾ ಈಸಿ ಆಗಿರುತ್ತೆ ಸರ್. ಸಿಂಗಲ್ ಈ ತರ ನಿಮಗೆ ಟ್ಯಾಪ್ ಇರುತ್ತೆ, ಈ ಟ್ಯಾಪ್ ನೀವು ಸಿಂಗಲ್ ಡೈರೆಕ್ಟ್ ಆಗಿ ಫಿಟ್ ಮಾಡ್ಕೊಬಹುದು ಸರ್. ಸೊ ನೋಡಿ ಸರ್, ಇವಾಗ ಇಲ್ಲಿ ಟ್ಯಾಪ್ ಕನೆಕ್ಷನ್ ಕೊಟ್ಟಿದ್ದೀನಿ. ಸೊ ಅದೇ ತರ ನಿಮಗೆ ನಾರ್ಮಲ್ ಆಗಿ ನೀವೇನು ಫೋಟೋ ಫ್ರೇಮ್ ಫಿಟ್ ಮಾಡ್ತೀರಾ ಅದೇ ತರ ಇಲ್ಲಿ ನಿಲ್ನ ಫಿಟ್ ಮಾಡಿದೀವಿ. ಜಸ್ಟ್ ಇದು ನಿಮಗೆ ಸ್ಟ್ಯಾಂಡ್ ಇರುತ್ತೆ ಸರ್. ಸೊ ಫೋಟೋ ಫ್ರೇಮ್ಗೆ ಯಾವ ತರ ಹೊಡಿತೀರಾ ಆ ತರ ಇಲ್ಲಿ ಫಿಟ್ ಮಾಡಿದೀವಿ. ಸೊ ಇದನ್ನ ಜಸ್ಟ್ ನೀವು ಈ ತರ ಹ್ಯಾಂಗ್ ಮಾಡ್ಕೊಳ್ಳಿ. ಅಂದ್ರೆ ಅಷ್ಟು ಈಸಿಯಾಗಿ ನಾವು ಬೇಕಾದ್ರೆ ಇದು ಮಾಡಬಹುದು. ಈಸಿಯಾಗಿ ನೀವು ಜಸ್ಟ್ ಇದನ್ನ ಈ ತರ ಹ್ಯಾಂಗ್ ಮಾಡ್ಕೊಬಹುದು. ಇದನ್ನ ಫಿಟ್ ಮಾಡಕ್ಕೆ ನಿಮ್ಗೆ ಯಾವ್ದು ಎಲೆಕ್ಟ್ರಿಷಿಯನ್ ಇರ್ಲಿ, ಪ್ಲಂಬರ್ ಇರ್ಲಿ ಯಾರು ಬೇಕಾಗಿರಲ್ಲ. ನಿಮ್ಗೆ ನಾರ್ಮಲ್ ನಿಮ್ಮ ಮನೆಯಲ್ಲಿ ಲೇಡೀಸ್ ಇದ್ದೀರಾ, ನಿಮ್ಮ ಮನೇಲಿ ನಾರ್ಮಲ್ ಇದಾರೆ ಅಂದ್ರೇನು ಇದನ್ನ ಫಿಟ್ ಮಾಡ್ಕೊಬಹುದು ಸರ್. ಸೊ ಅದೇ ತರ ನಿಮ್ಗೆ ಇದು 16 ಆಂಪ್ಸ್ ಪ್ಲಗ್ ಬರುತ್ತೆ ಸರ್. ಸೊ ಈ ಪ್ಲಗ್ ಇದ್ರೇನೆ ನೀವು ಮನೆಯಲ್ಲಿ ಗೀಸರ್ ಯೂಸ್ ಮಾಡಕ್ ಆಗುತ್ತೆ. ಸೊ ಈ ತರ ನಾರ್ಮಲ್ ನಿಮ್ಗೆ ಫಿಟ್ ಮಾಡಿದ ತಕ್ಷಣ ಇದನ್ನ ಪ್ಲಗ್ ಮಾಡಿ. ಪ್ಲಗ್ ಆದ ತಕ್ಷಣ ನೀವು ಸ್ವಿಚ್ ಆನ್ ಮಾಡಕ್ ಹೋಗ್ಬೇಡಿ ಸರ್. ಪ್ಲಗ್ ಮಾಡಿದ್ಮೇಲೆ ನೀವು ಫಸ್ಟ್ ನೀರ್ನ ಆನ್ ಮಾಡಿ. ಅಂದ್ರೆ ನೀರ್ನ ಆನ್ ಮಾಡ್ಬೇಕು. ಹೌದು ಸರ್. ಅಂದ್ರೆ ಬಟ್ ಈಗ ಕೂಲ್ ವಾಟರ್ ಬರ್ತಿದೆಯಲ್ಲ. ಹೌದು ಸರ್, ಇದ್ರಲ್ಲಿ ಬರೀ ನೀರ್ ತುಂಬ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ಸ್ವಿಚ್ ಆನ್ ಮಾಡಿದ್ದು. ಸ್ವಿಚ್ ಆನ್ ಮಾಡಿಲ್ಲ, ನಿಮಗೆ ನಾರ್ಮಲ್ ಆಗಿ ಟ್ಯಾಪ್ ಆನ್ ಮಾಡಿರೋದು. ಇದ್ರಲ್ಲಿ ನೀರ್ ತುಂಬ್ಕೊಂಡು ನಿಮ್ಗೆ ಔಟ್ಲೆಟ್ ಅಲ್ಲಿ ನೀರ್ ಬರ್ತಿರೋದು ನೋಡಿ, ಅದಾದ್ಮೇಲೆ ನೀವು ಸ್ವಿಚ್ ನ ಆನ್ ಮಾಡ್ಬೇಕು ಸರ್. ಸೊ ನೋಡಿ ಸರ್, ಇವಾಗ ನೀರ್ ಬಂತು, ನೀರ್ ಬಂದಾದ್ಮೇಲೆ ನಾನು ಸ್ವಿಚ್ ನ ಆನ್ ಮಾಡಿದೀನಿ. ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಗ್ರೀನ್ ಇಂಡಿಕೇಶನ್ ಆನ್ ಆಗುತ್ತೆ ಸರ್. ಓಕೆ, ಗ್ರೀನ್ ಇಂಡಿಕೇಶನ್ ಬರುತ್ತೆ. ಹೌದು ಸರ್, ಗ್ರೀನ್ ಇಂಡಿಕೇಶನ್ ಎಂತಂದ್ರೆ ನಿಮಗೆ ಗೀಸರ್ ಆನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ನಿಮಗೆ 10 ಸೆಕೆಂಡ್ ಅಲ್ಲೇ ಬಿಸಿನೀರು ಬರ ಸ್ಟಾರ್ಟ್ ಆಗುತ್ತೆ ಸರ್. ಸೊ ನೀವು ಫಸ್ಟ್ ಏನಿದೆ ನೀವು ತುಂಬಾ ಕಡಿಮೆ ಅಲ್ಲಿ ಇಟ್ಕೊಬೇಕು. ಆಮೇಲೆ ನಿಮ್ಗೆ ಹೀಟ್ ಆಗ್ತಾ ಬಿಸಿನೀರು ಬರ ಜಾಸ್ತಿ ಹೀಟ್ ಆದ್ಮೇಲೆ ಅವಾಗ ನೀವು ಬೇಕಾದ್ರೆ ಟೆಂಪರೇಚರ್ ಪ್ರಕಾರ ಎಷ್ಟು ಬೇಕು ಅಷ್ಟನ್ನ ಆನ್ ಮಾಡ್ಕೊಬಹುದು. ಸೊ ನೋಡ್ಬೋದು ಸರ್, 10 ಸೆಕೆಂಡ್ ಆಗಿಲ್ಲ, ಇನ್ನು ಆಲ್ರೆಡಿ ನಿಮ್ಗೆ ಬಿಸಿನೀರು ಬರ್ತಾ ಇದೆ. ಮುಟ್ ನೋಡಿ ಸರ್. ಓ, ಆಗ್ಲೇ ಬಿಸಿನೀರು ಬರ್ತಾ ಇದೆಯಲ್ಲ. ಹೌದು ಸರ್, ಎಷ್ಟು ಬೇಗ ಅಲ್ವಾ. 10 ಸೆಕೆಂಡ್ ಸರ್, 10 ಸೆಕೆಂಡ್ ಅಲ್ಲಿ ನಿಮಗೆ ಬಿಸಿನೀರು ಬರ ಸ್ಟಾರ್ಟ್ ಆಗುತ್ತೆ. ಅಲ್ಲ ಮೇಡಮ್, ಈಗ ಇನ್ಸ್ಟೆಂಟ್ ಗೀಸರ್ ಬಂದು 1 ಲೀಟರ್ ಅಂತ ಹೇಳಿದ್ರಲ್ಲ, ಇದ್ರಲ್ಲಿ 1 ಲೀಟರ್ ಮಾತ್ರ ಬರುತ್ತಾ ಹೇಗೆ? ಇಲ್ಲ ಸರ್, ಇದು ನೋಡಕ್ಕೆ ನಿಮ್ಗೆ ಚಿಕ್ಕದಿದೆ, 1 ಲೀಟರ್ ಕೆಪಾಸಿಟಿ ಅಂತ ಜಸ್ಟ್ ನಾವು ನೇಮ್ ನ ಕೊಟ್ಟಿದೀವಿ. ಆದ್ರೆ ಇದು ಯೂಸೇಜ್ ಬಂದ್ಬಿಟ್ಟು ನಿಮ್ಗೆ ನಿಮ್ಮ ಸಿಂಟೆಕ್ಸ್ ಅಲ್ಲಿ ಎಷ್ಟು ನೀರಿದೆ ಅಷ್ಟು ಕೂಡ ನಿಮ್ಗೆ ಬಿಸಿನೀರು ಬರುತ್ತೆ ಸರ್. ನಿಮ್ಗೆ 1 ಲೀಟರ್ ಬಂದು 2 ಲೀಟರ್ ಬಂದು ಸ್ಟಾಪ್ ಆಗಲ್ಲ.
ಮೇಲ್ಗಡೆ ಸಿಂಟೆಕ್ಸ್ ಅಲ್ಲಿ ಎಷ್ಟು ನೀರಿದೆ ಅಷ್ಟು ಕೂಡ ನಿಮ್ಗೆ ಬಿಸಿನೀರ್ ಬರುತ್ತೆ. ಅಂದ್ರೆ ಈಗ ಒಂದು ಬಕೆಟ್ ತುಂಬಕ್ಕೆ ನನಗೆ ಎಷ್ಟು ಯೂನಿಟ್ ಬೇಕಾಗುತ್ತೆ, ಎಷ್ಟು ಖರ್ಚಾಗಬಹುದು ಇದು ಜನರಲ್ ಆಗಿ? 60 ಪೈಸಾ ಖರ್ಚಾಗುತ್ತೆ ಸರ್ ಅಷ್ಟೇ ನಿಮ್ಗೆ. ಅಂದ್ರೆ ಒಂದು ಬಕೆಟ್ ತುಂಬಕ್ಕೆ 60 ಪೈಸಾ ಅಷ್ಟೇ. ಈಗ ನೀವು ಫಾರ್ ಎಕ್ಸಾಂಪಲ್ ನೋಡಕ್ ಹೋದ್ರೆ 1 ಅವರ್ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ 2 ಇಂದ 2.5 ಯೂನಿಟ್ ಕಟ್ ಆಗುತ್ತೆ ಸರ್. ನಮ್ಮ ರಿಮ್ಶಾ ಗೀಸರ್ ಅಲ್ಲಿ ನಿಮ್ಗೆ ಫಿಟ್ಟಿಂಗು ಈಸಿ ಇರುತ್ತೆ, ಯೂಸ್ ಮಾಡೋದು ಈಸಿ ಇರುತ್ತೆ, ಮತ್ತೆ 10 ಸೆಕೆಂಡ್ ಅಲ್ಲಿ ನಿಮ್ಗೆ ಬಿಸಿನೀರ್ ಬರ ಸ್ಟಾರ್ಟ್ ಆಗುತ್ತೆ ಸರ್. ಆದ್ರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸ್ಟೋರೇಜ್ ಗೀಸರ್ಸ್ ಇದೆ, ನಿಮ್ ಮನೆಯಲ್ಲೂ ಇರುತ್ತೆ ಸರ್ ಸ್ಟೋರೇಜ್ ಗೀಸರ್ ಅಂತ ಹೇಳ್ಬಿಟ್ಟು. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಂದ್ರೆ ಇದು ನಿಮ್ಗೆ 10 ಸೆಕೆಂಡ್ ಅಲ್ಲಿ ಬಿಸಿನೀರ್ ಬರ ಸ್ಟಾರ್ಟ್ ಆಯ್ತು. ಆದ್ರೆ ಅದರಲ್ಲಿ ನೀವು 5 ಲೀಟರ್ 6 ಲೀಟರ್ ಒಂದ್ಸತಿ ನೀವು ತೆಕ್ಕೊಂಡ್ರೆ ಮತ್ತೆ ಅದರಲ್ಲಿ ತುಂಬಿಕೊಂಡು ಬಿಸಿಯಾಗಿ ಬರಕ್ಕೆ ನಿಮ್ಗೆ ಅರ್ಧ ಗಂಟೆ ತಗೊಳುತ್ತೆ. ಆದ್ರೆ ನಮ್ಮ ರಿಮ್ಶಾ ಗೀಸರ್ ಅಲ್ಲಿ ಆತರ ಇರಲ್ಲ ಸರ್. ಯಾವಾಗಾದ್ರೂ ನೀವು ಓಪನ್ ಮಾಡಿ 10 ಸೆಕೆಂಡ್ ಅಲ್ಲಿ ನಿಮ್ಗೆ ಬಿಸಿನೀರ್ ಬರ ಸ್ಟಾರ್ಟ್ ಆಗುತ್ತೆ ಸರ್. ಮತ್ತೆ ನೀವು ಬಂದ್ಬಿಟ್ಟು ನಿಮ್ಗೆ ಅದು ಸ್ಟೋರೇಜ್ ಗೀಸರ್ಸ್ ಅಲ್ಲಿ ತುಂಬಾ ಜಾಗ ಕೂಡ ಹಿಡಿಯುತ್ತೆ ಸರ್. ಆದ್ರೆ ನಮ್ಮ ರಿಮ್ಶಾ ಗೀಸರ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ಸ್ವಲ್ಪ ಜಾಗದಲ್ಲೂ ಕೂಡ ನೀವು ಆರಾಮಾಗಿ ಫಿಟ್ಟಿಂಗ್ ಮಾಡ್ಕೊಬಹುದು. ಸೊ ಅದೇ ತರ ನೀವು ಸೇಫ್ಟಿ ನೋಡಕ್ ಹೋದ್ರೆ ನೀವು ಮನೆಯಲ್ಲಿ ಕಾಯಿಲ್ ಯೂಸ್ ಮಾಡ್ತೀರಾ, ಅವಾಗ ಮಕ್ಳು ಇರ್ತಾರೆ ಹೋಗಿ ಮುಟ್ತಾರೆ, ಕರೆಂಟ್ ಹೊಡಿಯುತ್ತೆ, ಅದು ನಿಮ್ಗೆ ಟೆನ್ಷನ್ ಇರುತ್ತೆ ಸರ್. ನಮ್ಮ ರಿಮ್ಶಾ ಗೀಸರ್ ಅಲ್ಲಿ ನಿಮ್ಗೆ ಶಾಕ್ ಪ್ರೂಫ್ ಇರುತ್ತೆ, ಯಾವುದೇ ತರ ನಿಮ್ಗೆ ಶಾಕ್ ಹೊಡಿಯಲ್ಲ ಸರ್. ನೀರಲ್ಲಿ ಇರ್ಲಿ ಬಾಡಿಯಲ್ಲಿ ಇರ್ಲಿ ಯಾವ್ದು ನಿಮ್ಗೆ ಶಾಕ್ ಇರಲ್ಲ ಸರ್. ಶಾಕ್ ಪ್ರೂಫ್ ಗೀಸರ್ ಸಿಗುತ್ತೆ ಸರ್. ಸೊ ಇದ್ರೊಳಗಡೆ ನಿಮ್ಗೆ ISI ಕಾಂಪೋನೆಂಟ್ಸ್ ಕೂಡ ಇರುತ್ತೆ ಸರ್. ಅದೇ ತರ ನಿಮ್ಗೆ ವೈರು ಕೂಡ ISI ಇರುತ್ತೆ. ಸೊ ಇದು ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಸರ್. ಇದು ಸೇಫ್ಟಿ ಪರ್ಪಸ್ ನೋಡಕ್ ಹೋದ್ರೆ ನೀವು ಈಗ ನೀವು ಯೂಸ್ ಮಾಡ್ತಾ ಇರ್ತೀರಾ ಸರ್. ಈಗ ಮನೆಯಲ್ಲಿ ಟೀಟ್ಲೆ ಮಕ್ಳು ಇರ್ತಾರೆ, ಏಜೆಡ್ ಪರ್ಸನ್ ಇರ್ತಾರೆ, ಅವ್ರಿಗೆಲ್ಲ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನೀವು ನಾರ್ಮಲ್ ಆಗಿ ಟ್ಯಾಪ್ ನ ಕ್ಲೋಸ್ ಮಾಡ್ಬಿಟ್ಟಿದ್ದೀರಾ, ನಿಮ್ದು ಮೇನ್ ಸ್ವಿಚ್ ಏನಿದೆ ಅದನ್ನ ಆನೇ ಇದೆ. ನಾನು ಟ್ಯಾಪ್ ಮಾತ್ರ ಕ್ಲೋಸ್ ಮಾಡಿದ್ದೀನಿ, ಮೇನ್ ಸ್ವಿಚ್ ಏನಿದೆ ಅದನ್ನ ನಾನು ಆಫ್ ಮಾಡಿಲ್ಲ ಸರ್. ಸೊ ಇದೇನಾಗುತ್ತೆ ನಿಮ್ಗೆ 10 ಸೆಕೆಂಡ್ ಅಲ್ಲಿ 80 to 90 ಡಿಗ್ರಿ ಒಳಗಡೆ ಇರೋ ನೀರ್ನ ಬಾಯ್ಲ್ ಆಗಿ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ಸರ್. ಸೊ ನೋಡಿ ಇವಾಗ 80 to 90 ಡಿಗ್ರಿ ಏನ್ ಬಾಯ್ಲ್ ಆಗಿತ್ತು ಆ ನೀರ್ ಆಚೆ ಬರ್ತಾ ಇದೆ, ಬಂದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಕಟ್ ಆಫ್ ಆಯ್ತು ಸರ್. ಸೊ ಅದೇ ತರ ನೀವು ಮತ್ತೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ನೀರ್ನ ಆನ್ ಮಾಡಬೇಕು ಸರ್. ಯಾಕಂದ್ರೆ ಇದ್ರಲ್ಲಿ ಮತ್ತೆ ನಿಮ್ಗೆ ನೀರ್ ತುಂಬ್ಕೊಂಡು ನೀರ್ ಆಚೆ ಬರ್ಬೇಕು ಔಟ್ಲೆಟ್ ಇಂದ ನೀರ್ ಆಚೆ ಬರ್ತಿರೋದು ನೋಡಿ. ಇಲ್ಲಿ ನಮ್ಮ ರಿಮ್ಶಾ ಗೀಸರ್ ಅಲ್ಲಿ ಒಂದು ರೀಸೆಟ್ ಬಟನ್ ನ ಕೊಟ್ಟಿದೀವಿ ಸರ್. ಇದನ್ನ ಜಸ್ಟ್ ನೀವು ಒಂದ್ಸತಿ ಈ ತರ ಪ್ರೆಸ್ ಮಾಡಿದ್ರೆ ಮತ್ತೆ ಗ್ರೀನ್ ಲೈಟ್ ಜಂಪ್ ಆಗುತ್ತೆ. ಸೊ ನೀವು ಮತ್ತೆ ಯೂಸ್ ಮಾಡ್ಬೇಕಂದ್ರೆ ಬಿಸಿನೀರ್ ಬರೋದು ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಆಟೋ ಕಟ್ ಆಫ್ ಯಾಕೆ ಕೊಟ್ಟಿದ್ದೀವಿ ಅಂದ್ರೆ ನಮ್ಮ ರಿಮ್ಶಾ ಗೀಸರ್ ಅಲ್ಲಿ ನಿಮ್ಗೆ ಥರ್ಮೋಸ್ಟೇಟ್ ಇರುತ್ತೆ ಸರ್. ಸೊ ಇಷ್ಟು ಡಿಗ್ರಿಗೆ ನೀರ್ನ ಬಾಯ್ಲ್ ಆಗಿ ಆಟೋಮೆಟಿಕ್ ಕಟ್ ಆಫ್ ಆಗಬೇಕು ಅಂತ ಸೆಟ್ ಮಾಡಿದ್ದೀವಿ. ಸೊ ಇವಾಗ ಮರ್ತ್ಬಿಟ್ಟು ನೀವು ಊರಿಗೆ ಹೋಗ್ಬಿಟ್ಟಿದ್ದೀರಾ, ರಿಟರ್ನ್ ಬಂದು ನೀವು ಆಫ್ ಮಾಡಕ್ ಆಗಲ್ಲ ಅಂದ್ರೆ ಈ ಫೆಸಿಲಿಟಿ ನಿಮ್ಗೆ ಯೂಸ್ಫುಲ್ ಇರುತ್ತೆ ಸರ್. ಸೊ ಅದು ಕಟ್ ಆಫ್ ಆದಾಗ ನಿಮ್ಗೆ ಒಂಚೂರು ಲೈಟ್ ಬಿಲ್ಲು ಕೂಡ ಬರಲ್ಲ ಸರ್. ಮತ್ತೆ ನಿಮಗೆ ಮನೆ ವೈರಿಂಗ್ ಇರ್ಲಿ ಮನೆಯಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಸರ್. ಶಾಕ್ ಹೊಡಿಯೋದಿರ್ಲಿ, ಸುಟ್ಟೋಗೋದಿರ್ಲಿ, ಬರ್ನ್ ಆಗೋದಿರ್ಲಿ ಏನು ಪ್ರಾಬ್ಲಮ್ ನಿಮ್ಗೆ ಇದ್ರಲ್ಲಿ ಇರಲ್ಲ ಸರ್. ಸೊ ಆಟೋಮೆಟಿಕ್ ಕಟ್ ಆಫ್ ಆಗಿ ನಿಂತ್ಕೊಂಡಿರುತ್ತೆ. ನೀವು 15 ಡೇಸ್ ಆದ್ಮೇಲೆ ಬಂದು ಯೂಸ್ ಮಾಡಿದ್ರೇನು ನಿಮ್ಗೆ ಇದೇ ತರ ಕಟ್ ಆಫ್ ಆಗಿರುತ್ತೆ. ಟ್ಯಾಪ್ ನ ಆನ್ ಮಾಡ್ಕೊಂಡು ಮತ್ತೆ ನೀವು ಯೂಸ್ ಮಾಡ್ಕೊಬಹುದು. ಇಲ್ಲ ಸರ್, ಇಲ್ಲಿ ನೋಡಬಹುದು ನೀವು 5 ವೇರಿಯಂಟ್ಸ್ ಇದೆ ಸರ್. ಇದ್ರಲ್ಲಿ ನಿಮ್ಗೆ 5 ಕಲರ್ ಆಪ್ಷನ್ಸ್ ಇದೆ. ಸೊ ಇದ್ರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ತಗೊಬಹುದು. ಕೆಳಗಡೆ ಬಾಡಿ ಸೇಮ್ ಇರುತ್ತೆ ನಿಮ್ಗೆ ವೈಟ್, ಮೇಲ್ಗಡೆ ಮಾತ್ರ ನಿಮ್ಗೆ ಚೇಂಜಸ್ ಆಗುತ್ತೆ ಸರ್. ಸೊ ಇವಾಗ ನೋಡಿದೀರಾ ಸರ್ ನೀವು 1 ಲೀಟರ್ ಗೀಸರ್ ಎಕನಾಮಿಕ್ ಮಾಡೆಲ್ ಅಂತ, ಅದ್ರಲ್ಲಿ ಕಲರ್ಸ್ ಎಲ್ಲ ನೀವು ನೋಡಿದೀರಾ. ಸೊ ಅದೇ ತರ ನಿಮ್ಗೆ ಅಪ್ಗ್ರೇಡೆಡ್ ಮಾಡೆಲ್ ಇದೆ ಸರ್, ಪ್ರೀಮಿಯಂ 1 ಲೀಟರ್ ಗೀಸರ್ ಅಂತ. ಸೊ ಆ ಗೀಸರ್ ಅಲ್ಲೂ ಸೇಮ್ ನಿಮ್ಗೆ 1 ಮೀಟರ್ ವೈರು, 1.25 ಮೀಟರ್ ಪೈಪು ಎಲ್ಲ ಸೇಮ್ ಅದೇ ಇರುತ್ತೆ ಸರ್. ಆದ್ರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಿರುತ್ತೆ ಅಂತ ಹೇಳಿದ್ರೆ ಇದ್ರಲ್ಲಿ ನಿಮ್ಗೆ MCB ಆಪ್ಷನ್ 1 ಎಕ್ಸ್ಟ್ರಾ ಇರುತ್ತೆ ಸರ್. ಸೊ ನಿಮ್ಮ ಮನೆ ವೈರಿಂಗ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತು, ಇಲ್ಲ ನೀವು ವೈರಿಂಗ್ ಆಚೆ ಮಾಡಿಸಿದ್ದೀರಾ, ಇಲ್ಲೇ ಆನ್ ಅಂಡ್ ಆಫ್ ಮಾಡ್ಕೊಬಹುದು ಅಂದ್ರೆ ಇದ್ರಲ್ಲಿ ನೀವು ಆನ್ ಅಂಡ್ ಆಫ್ ಮಾಡ್ಕೊಬಹುದು. ಸೊ ಅದರಲ್ಲಿ ನಿಮ್ಗೆ ಸಿಂಪಲ್ 1 ನೀಲ್ ಇತ್ತು ಸರ್ ಫಿಟ್ ಮಾಡಕ್ಕೆ. ಇದರಲ್ಲಿ ನಿಮ್ಗೆ ಫೋಟೋ ಫ್ರೇಮ್ 2 ಕಡೆ ಯಾವ ತರ ಮಾಡ್ತೀರಾ ಅದೇ ತರ ನೀವು 2 ಸ್ಕ್ರೂ ಹಾಕ್ಬೇಕಾಗುತ್ತೆ ಸರ್. ಸೊ ಮತ್ತೆ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಎಕನಾಮಿಕ್ ಮಾಡೆಲ್ ಅಲ್ಲಿ ನಿಮ್ಗೆ ಸಿಂಗಲ್ ಟ್ಯಾಪ್ ಕೊಟ್ಟಿದ್ವಿ ಇದು. ಸೊ ಇದರಲ್ಲಿ ನೀವು ಉದ್ದ ಏನಾದ್ರು ಬೇಕು ನಿಮ್ಗೆ ಬಗಿಟಿಗೆ ಬಿಡ್ಕೊಳಕಂದ್ರೆ ಇದಕ್ಕೆ ಥ್ರೆಡ್ಡಿಂಗ್ ಆಪ್ಷನ್ ಕೊಟ್ಟಿರ್ತೀವಿ. ಇದಕ್ಕೆ ನೀವು ಬೇಕಾದ್ರೆ ಪೈಪು ಕೂಡ ಎಕ್ಸ್ಟ್ರಾ ಹಾಕೊಬಹುದು ಸರ್. ಟ್ಯಾಪ್ ಫಿಟ್ ಮಾಡಿದ ತಕ್ಷಣ ನೀವು ಪ್ಲಗ್ ಮಾಡಿ ಫಸ್ಟ್ ನೀರ್ನ ಬಿಡಬೇಕು ಸರ್. ಸೊ ನೀರು ಆನ್ ಮಾಡಿದ ತಕ್ಷಣ ನಿಮ್ಗೆ ಔಟ್ಲೆಟ್ ನೀರು ಬಂದ ಮೇಲೆ ನೀವು ಸ್ವಿಚ್ನ ಆನ್ ಮಾಡಬೇಕು. ಸ್ವಿಚ್ ಆನ್ ಮಾಡಿದ ತಕ್ಷಣ ಸೇಮ್ ನಿಮಗೆ ಗ್ರೀನ್ ಇಂಡಿಕೇಶನ್ ಆನ್ ಆಗುತ್ತೆ. ಸೊ ಇದರಲ್ಲೂ ಕೂಡ ನಿಮಗೆ ಸೇಮ್ 10 ಸೆಕೆಂಡ್ ಅಲ್ಲಿ ನಿಮಗೆ ಬಿಸಿನೀರ್ ಬರ ಸ್ಟಾರ್ಟ್ ಆಗುತ್ತೆ ಸರ್. ನೀವು ಬಕೆಟ್ ಎಲ್ಲಾದ್ರೂ ಇಟ್ಕೊಳ್ಳಿ ಸರ್, ಅಲ್ಲಿ ನೀವು ರೊಟೇಟ್ ಮಾಡ್ಕೊಬಹುದು. 1 ಲೀಟರ್ ಇರಲಿ, ಪ್ರೀಮಿಯಂ ಗೀಸರ್ ಇರಲಿ, ಎರಡರಲ್ಲೂ ಸೇಮ್ ಫೆಸಿಲಿಟಿ ಇರುತ್ತೆ. ನಿಮಗೆ ಯಾವ ಕಡೆ ಬೇಕೋ ಆ ಕಡೆ ನೀವು ರೊಟೇಟ್ ಮಾಡಿಕೊಂಡು ಬಕೆಟ್ ಎಲ್ಲಿದೆ ಅಲ್ಲಿ ನೀವು ಇಟ್ಕೊಬಹುದು ಸರ್. ಸೊ ಇದು ಕೂಡ ನಿಮಗೆ 10 ಸೆಕೆಂಡಲ್ಲಿ ಬಿಸಿನೀರ್ ಬರುತ್ತೆ. ಸೊ ನೋಡ್ಬೋದು ಸರ್. ಓ, ಆಗ್ಲೇ ಬಿಸಿನೀರ್ ಸ್ಟಾರ್ಟ್ ಆಗಿದೆ. ಹೌದು ಸರ್, ಕಾಯಿಲ್ ಹೀಟ್ ಆಗ್ತಾ ಹೋಗ್ತಾ ನಿಮಗೆ ಇನ್ನೂ ಬಿಸಿನೀರ್ ಬರ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ಬೋದು ಸರ್ 10 ಸೆಕೆಂಡ್ ಅಲ್ಲಿ ನಿಮಗೆ ಯಾವ ತರ ಹೊಗೆ ಬರೋ ತರ ನೀರು ಬರ್ತಾ ಇದೆ ಸರ್ ನಿಮಗೆ. ಸೊ ನೋಡ್ಬೋದು ನೀವು ಎಷ್ಟು ಕಡಿಮೆ ಇಟ್ಕೊಳ್ತೀರಾ ಅಷ್ಟು ಬಿಸಿನೀರು ಬರುತ್ತೆ ಸರ್. ಸೊ ನಾರ್ಮಲ್ ಆಗಿ ನೀವು ಒಂದು ಸ್ವಲ್ಪ ಫಾಸ್ಟ್ ಮಾಡಕ್ಕೆ ಹೋದ್ರೆ ನಿಮಗೆ ಬಿಸಿನೀರು ಒಂದು ಸ್ವಲ್ಪ ಕಡಿಮೆ ಬರುತ್ತೆ, ಯಾಕಂದ್ರೆ ಇದು ಇನ್ಸ್ಟೆಂಟ್ ಗೀಸರು. ಸೊ ಇದು ಮೀಡಿಯಂ ಅಲ್ಲಿ ಬಿಟ್ಕೊಂಡು ನೀವು ಆರಾಮಾಗಿ ಯೂಸ್ ಮಾಡ್ಕೊಬಹುದು. ಇದರಲ್ಲೂ ಕೂಡ ನಿಮಗೆ ISI ಕಾಂಪೋನೆಂಟ್ ಇರುತ್ತೆ,
ಮತ್ತೆ ನಿಮಗೆ ವೈರು ಕೂಡ ISI ಇರುತ್ತೆ ಸರ್. ಇದರಲ್ಲೂ ಸೇಮ್ ಆಟೋಮೆಟಿಕ್ ಕಟ್ ಆಫ್ ಫೆಸಿಲಿಟಿ ಇರುತ್ತೆ. ನಾನು ಟ್ಯಾಪ್ನ ಆಫ್ ಮಾಡಿ ಮೇನ್ ಸ್ವಿಚ್ನ ನಾನು ಆಫ್ ಮಾಡೋದು ಮರ್ತ್ಬಿಟ್ಟೆ ಅಂದರೆ ಇದೂ ಕೂಡ ನಿಮಗೆ ಸೇಮ್ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ಸರ್. ಈಗ ಆಟೋ ಕಟ್ ಆಫ್ ಆಗ್ತಿರೋದಕ್ಕೋಸ್ಕರ ನಿಮಗೆ 10 ಸೆಕೆಂಡಲ್ಲಿ 80 to 90 ಡಿಗ್ರಿ ಏನು ನೀರು ಬಾಯ್ಲ್ ಆಗಿರುತ್ತೆ ಅದು ಆಚೆ ಬಂದು ನಿಮಗೆ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ಸರ್. ಸೊ ಇದೇ ಥರ ನೀವು ಮತ್ತೆ ಯೂಸ್ ಮಾಡಬೇಕಂದ್ರೆ ಫಸ್ಟು ಟ್ಯಾಪ್ನ ಆನ್ ಮಾಡಬೇಕಾಗುತ್ತೆ. ಟ್ಯಾಪ್ ಆನ್ ಮಾಡಿದ್ಮೇಲೆ ಇದರಲ್ಲಿ ಮತ್ತೆ ನೀರು ತುಂಬಿಕೊಂಡು ಔಟ್ಲೆಟಲ್ಲಿ ಆಚೆ ಬರ್ತಿರೋದು ನೋಡಿ, ಇದರಲ್ಲೂ ಕೂಡ ನಿಮಗೆ ರೀಸ್ಟಾರ್ಟ್ ಬಟನ್ ಕೊಟ್ಟಿರ್ತೀವಿ. ಇದನ್ನ ಜಸ್ಟ್ ಒಂದೇ ಸತಿ ಈ ತರ ಪ್ರೆಸ್ ಮಾಡಿದ್ರೆ ಮತ್ತೆ ನಿಮಗೆ ರೀಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದೇ ಕಲರ್ ಅಲ್ಲ ಸರ್, ನೋಡ್ಬೋದು ಇದರಲ್ಲಿ ನಿಮಗೆ ಗ್ರೀನ್ ಕಲರ್, ಪಿಂಕ್ ಕಲರ್, ಆರೆಂಜ್ ಕಲರ್ ಇದೆ. ಸೊ ಇದು ನಿಮಗೆ ಬಂದ್ಬಿಟ್ಟು ಪ್ರೀಮಿಯಂ ಗೀಸರ್ ಅಲ್ಲಿ ಈ 3 ಕಲರ್ಸ್ ಇರುತ್ತೆ. ಸೊ ನಿಮಗೆ ಕಿಚನ್ ಅಲ್ಲಿ, ಬಾತ್ರೂಮ್ ಅಲ್ಲಿ ಈ ಕಲರ್ಸ್ ಅಲ್ಲಿ ನಿಮಗೆ ಯಾವ ಕಲರ್ ಸೂಟೇಬಲ್ ಆಗುತ್ತೆ ಆ ಕಲರ್ ಗೀಸರ್ ನ ನೀವು ಪರ್ಚೇಸ್ ಮಾಡಬಹುದು. ಸೊ ಇಲ್ಲಿ ನೋಡಿದ್ದೀರಾ ಸರ್, 1 ಲೀಟರ್ ಎಕನಾಮಿಕ್ ಮಾಡೆಲ್ ನೋಡಿದ್ದೀರಾ, ಅದೇ ತರ ಅಪ್ಗ್ರೇಡೆಡ್ ಮಾಡೆಲ್ ಪ್ರೀಮಿಯಂ 1 ಲೀಟರ್ ನೋಡಿದ್ದೀರಾ. ಇವೆರಡೇ ಮಾಡೆಲ್ ಅಲ್ಲ ಸರ್, ಕಸ್ಟಮರ್ ಡಿಪೆಂಡ್ ಮೇಲೆ ಕಸ್ಟಮರ್ಸ್ ನಮಗೆ ಇನ್ನೊಂದು ಸ್ವಲ್ಪ ಅಪ್ಗ್ರೇಡೆಡ್ ಮಾಡೆಲ್ ಬೇಕು, ಈ ತರ ಗೀಸರ್ ಪಾಯಿಂಟ್ಸ್ ಇದ್ರೆ ಫಿಟ್ ಮಾಡ್ಕೊಳಕ್ ಬೇಕು ಅಂತ ರಿಕ್ವೆಸ್ಟ್ ಮಾಡೋದಕ್ಕೋಸ್ಕರ 2.5 ಲೀಟರ್ ಗೀಸರ್ ಕೂಡ ನಾವು ಲಾಂಚ್ ಮಾಡಿದೀವಿ ಸರ್. ಸೊ ಇದು ಬಂದ್ಬಿಟ್ಟು ನಿಮ್ಮ ಮನೆಯಲ್ಲಿ ಈ ತರ ಗೀಸರ್ ಪಾಯಿಂಟ್ಸ್ ಆಲ್ರೆಡಿ ನೀವು ಬಿಟ್ಟಿರ್ತೀರಾ, ಅದಕ್ಕೆ ಯೂಸ್ ಮಾಡ್ಬೇಕಂದ್ರೆ ನಮ್ಮ 1 ಲೀಟರ್ ಗೀಸರ್ ಇರಲಿ, ಪ್ರೀಮಿಯಂ ಗೀಸರ್ ಇರಲಿ, ಅದಕ್ಕೆ ಯೂಸ್ ಆಗಲ್ಲ ಸರ್. ಸೊ ಇದಕ್ಕೆ ನೀವು 2.5 ಲೀಟರ್ ಗೀಸರ್ ತಗೊಬೇಕು, ಯಾಕಂದ್ರೆ ಇದ್ರಲ್ಲಿ ನಿಮಗೆ ಇನ್ಲೆಟ್ ಔಟ್ಲೆಟ್ ಕೊಟ್ಟಿರ್ತೀವಿ. ಸೊ ಇನ್ಲೆಟ್ ನ ನೀವು ಇನ್ಲೆಟ್ ಕನೆಕ್ಟ್ ಮಾಡಿ ಔಟ್ಲೆಟ್ ನ ಔಟ್ಲೆಟ್ ಫಿಟ್ ಮಾಡ್ಕೊಬಹುದು. ಅದಾದ್ಮೇಲೆ ನಿಮಗೆ ಸಿಂಗಲ್ ಟ್ಯಾಪ್ ಅಲ್ಲಿ ಈ ತರ ಏನಿರುತ್ತೆ ಅದು ನಿಮಗೆ ನೀರು ಬರುತ್ತೆ ಸರ್. ಈ ಡಿಸೈನ್ ಏನ್ ಮೇಡಮ್, ಒಳ್ಳೆ ಬುಲೆಟ್ ತರ ಇದೆಯಲ್ಲ? ಹೌದು ಸರ್, ಇದು ನೋಡಕ್ಕೆ ಬುಲೆಟ್ ಅಲ್ಲ, ಇದು ಕೆಲಸ ಕೂಡ ನಿಮಗೆ ಬುಲೆಟ್ ತರಾನೇ ಮಾಡುತ್ತೆ ಸರ್. ಸೊ ಇನ್ಲೆಟ್ ಔಟ್ಲೆಟ್ ನೀವು ಆನ್ ಮಾಡಿದ ತಕ್ಷಣ ಇನ್ಲೆಟ್ ಇಂದ ನೀರು ತಗೊಂಡು ಇದ್ರಲ್ಲಿ ತುಂಬಿಕೊಂಡು ನಿಮಗೆ ಟ್ಯಾಪ್ ಆನ್ ಮಾಡಿದ ತಕ್ಷಣ ನಿಮಗೆ ನೀರು ಬರಬೇಕು ಸರ್. ನೀರು ಬಂದ್ಮೇಲೆ ನೀವು ಸ್ವಿಚ್ ನ ಆನ್ ಮಾಡಬೇಕು. ನೀರು ಬರ್ಲಿಲ್ಲ ಅಂದ್ರೆ ಸ್ವಿಚ್ ಆನ್ ಮಾಡಕ್ ಹೋಗ್ಬೇಡಿ. ಸೊ ಇವಾಗ ನೀರು ಬರ್ತಾ ಇದೆ. ಸೊ ನಾನು ನೀರನ್ನ ಆನ್ ಮಾಡಿದ ತಕ್ಷಣ ಸ್ವಿಚ್ ಆನ್ ಮಾಡಿದ್ದೀನಿ ಸರ್. ಸೇಮ್ ಇದರಲ್ಲೂ ಕೂಡ ನಿಮಗೆ ಗೀಸರ್ ಆನ್ ಆದ ತಕ್ಷಣ ನಿಮಗೆ ಗ್ರೀನ್ ಇಂಡಿಕೇಶನ್ ಆನ್ ಆಗುತ್ತೆ. ಇದರಲ್ಲೂ ಕೂಡ ನಿಮಗೆ 10 ಸೆಕೆಂಡಲ್ಲಿ ಬಿಸಿನೀರು ಬರ ಸ್ಟಾರ್ಟ್ ಆಗುತ್ತೆ ಸರ್. 10 ಸೆಕೆಂಡ್ ಆಗಿಲ್ಲ, ನಿಮಗೆ ಆಲ್ರೆಡಿ ಬಿಸಿನೀರು ಬರ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದರಲ್ಲೂ ಕೂಡ ಅದೇ ತರ ಸರ್, ನೀವು ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಬಿಸಿ ನೀರು ಆಗ್ತಾ ಹೋಗುತ್ತೆ. ಸೊ ಇದರಲ್ಲೂ ಕೂಡ ನೀವು ಎಷ್ಟು ಕಡಿಮೆ ಇಟ್ಕೊಂತೀರಾ ಅಷ್ಟು ಬಿಸಿ ನೀರು. ಸೊ 1 ಲೀಟರ್ ಅಲ್ಲಿ ಪ್ರೀಮಿಯಂ ಗೀಸರ್ ಅಲ್ಲಿ ನಿಮಗೆ ಸಿಂಗಲ್ ಬಾಡಿ ಇರುತ್ತೆ ಸರ್. ಆದ್ರೆ ನಿಮಗೆ 2.5 ಲೀಟರ್ ಅಲ್ಲಿ ನಿಮಗೆ ಡ್ಯುಯಲ್ ಬಾಡಿ ಇರುತ್ತೆ. ಒಳಗಡೆ ಇನ್ನರ್ ಬಾಡಿ ಒಂದಿರುತ್ತೆ, ಔಟರ್ ಬಾಡಿ ಒಂದಿರುತ್ತೆ. ಇದು ಕೂಡ ನಿಮಗೆ ISI ಕಾಂಪೋನೆಂಟ್ ಇರುತ್ತೆ ಸರ್. ಸೊ ಇದರಲ್ಲೂ ಕೂಡ ನಿಮಗೆ ಆಟೋಮೆಟಿಕ್ ಕಟ್ ಆಫ್ ಆಪ್ಷನ್ ಇರುತ್ತೆ ಸರ್. ನಾನು ಮರ್ತ್ಬಿಟ್ಟು ಟ್ಯಾಪ್ ನ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ, ನಿಮಗೆ ಮೇನ್ ಸ್ವಿಚ್ ಆನ್ ಇದೆ ಅಂದ್ರೆ ಇದರಲ್ಲೂ ಕೂಡ ನಿಮಗೆ 80 to 90 ಡಿಗ್ರಿ ನೀರ್ನ ಬಾಯ್ಲ್ ಆಗಿ 10 ಸೆಕೆಂಡ್ ಅಲ್ಲಿ ನಿಮಗೆ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಸೊ ಇದರಲ್ಲೂ ಕೂಡ ನಿಮಗೆ 2 ಕಲರ್ ವೇರಿಯಂಟ್ಸ್ ಇದೆ ಸರ್, ಒಂದು ಗ್ರೀನ್ ಕಲರ್ ಮತ್ತೆ ನಿಮಗೆ ಆರೆಂಜ್ ಕಲರ್. ಇದರಲ್ಲೂ ಕೂಡ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಕಿಚನ್ನಿಗೆ ಇಲ್ಲ ನೀವು ಬಾತ್ರೂಮಿಗೆ ನಿಮ್ಗೆ ಯಾವ ಸೂಟೇಬಲ್ ಆಗುತ್ತೆ ಆ ಕಲರ್ ಅಲ್ಲಿ ನೀವು ಇದನ್ನ ನೋಡಿ ತಗೊಂಡು ಹೋಗ್ಬೋದು. 1 ಲೀಟರ್ ಎಕನಾಮಿಕ್ ಮಾಡೆಲ್ ಗೀಸರ್ ಸರ್. ಬಾಕ್ಸ್ ನಿಮಗೆ ಈ ತರ ಬರುತ್ತೆ. ಬಾಕ್ಸ್ ಕಂಟೆಂಟ್ ನೋಡಬಹುದು ಸರ್. ನಿಮಗೆ ಇಲ್ಲಿ 1 ಲೀಟರ್ ಗೀಸರ್ ಇದೆ, ಪೈಪ್ ಇದೆ, ಮತ್ತೆ ನಾಬ್ ಇರುತ್ತೆ ನಿಮಗೆ ಟ್ಯಾಪ್ ಕನೆಕ್ಟ್ ಮಾಡ್ಕೊಳ್ಳೋಕೆ. ನಾನು ಅವಾಗಲೇ ನಿಮಗೆ ಹೇಳಿದೆ ಸರ್, ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಆದ್ರೆ ದೊಡ್ಡವ್ರು ಹೇಳಿದ್ದಾರೆ 100 ಹೇಳಕ್ಕಿಂತ 1 ಬರ್ದು ತೋರಿಸಿ ಅಂತ. ಸೊ ನಮ್ಮ ಇನ್ಸ್ಟೆಂಟ್ ಗೀಸರ್ ಅಲ್ಲಿ ನಿಮಗೆ ಆಲ್ರೆಡಿ ಪ್ರಿಂಟ್ ಔಟ್ ಹಾಕಿದೆ ಸರ್, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಂತ ಆಲ್ರೆಡಿ ನಿಮಗೆ ಇಲ್ಲಿ ಪ್ರಿಂಟ್ ಆಗಿದೆ. ಸೊ ಅದೇ ತರ ನಿಮಗೆ ಪ್ರೀಮಿಯಂ ಗೀಸರ್ ಹೇಳಿದೆ ಸರ್. ಪ್ರೀಮಿಯಂ ಗೀಸರ್ದು ಬಾಕ್ಸ್ ನಿಮಗೆ ಈ ತರ ಪೋರ್ಟೇಬಲ್ ಆಗಿರುತ್ತೆ, ಕ್ಯಾರಿ ಮಾಡ್ಬೋದು. ಸೊ ಇದರಲ್ಲೂ ಕೂಡ ನಿಮಗೆ ಬಾಕ್ಸ್ ಕಂಟೆಂಟು ಗೀಸರ್ ಇರುತ್ತೆ, ಪ್ಲಸ್ ನಿಮಗೆ ಪೈಪು ಮತ್ತು ಅದರದ್ದು ಫಿಟ್ಟಿಂಗ್ ಅಟ್ಯಾಚ್ಮೆಂಟ್ಸ್ ಇರುತ್ತೆ. ಸೊ ಅದೇ ಥರ ನಿಮಗೆ ಇಲ್ಲಿ 2.5 ಲೀಟರ್ ತೋರಿಸಿದೆ, ಅದರಲ್ಲೂ ಕೂಡ ನಿಮಗೆ ಸಿಂಪಲ್ ಈ ಥರ ಕ್ಯಾರಿಯಬಲ್ ಬಾಕ್ಸ್ ಇರುತ್ತೆ. ಅದರಲ್ಲಿ ನಿಮಗೆ ಪೈಪು ಮತ್ತು ಫಿಟ್ಟಿಂಗ್ ಅಟ್ಯಾಚ್ಮೆಂಟ್ಸ್ ಇರುತ್ತೆ ಸರ್. ಸೊ ಬೇರೆ ಬ್ರ್ಯಾಂಡಲ್ಲಿ, ಬೇರೆ ಕಂಪ್ನೀಸಲ್ಲಿ ನೀವು ಗೀಸರ್ನ ಪರ್ಚೇಸ್ ಮಾಡೋಕೆ ಹೋದರೆ ನಿಮಗೆ ಇದು ಫಿಟ್ಟಿಂಗ್ ಅಟ್ಯಾಚ್ಮೆಂಟ್ಸ್ ಕೊಡಲ್ಲ ಸರ್. ಸೊ ನೀವು ಅಡಿಷ್ನಲ್ ಆಗಿ ಆಚೆಗಡೆ ಪರ್ಚೇಸ್ ಮಾಡಬೇಕಾಗುತ್ತೆ. ಆದರೆ ನಮ್ಮ ರಿಮ್ಶಾದಲ್ಲಿ ನಿಮಗೆ ನಮ್ಮ ವೀಕ್ಷಕರಿಗೆ, ನಮ್ಮ ಚಂದನವನ ಚಾನಲ್ ವೀಕ್ಷಕರಿಗೋಸ್ಕರ ಪೈಪ್ಸ್ ಅಟ್ಯಾಚ್ಮೆಂಟ್ಸ್ ಕೂಡ ನಾವು ಟೋಟಲ್ ಆಗಿ ಫ್ರೀ ಕೊಡ್ತಾ ಇದೀವಿ ಸರ್. ಪ್ರೈಸ್ ಸ್ವಲ್ಪ ಹೇಳ್ಬಿಡಿ ಮೇಡಮ್ ಬೇಗ. ಓಕೆ ಸರ್, ಇದು ಮಾರ್ಕೆಟ್ ಬೆಲೆ ಬಂದ್ಬಿಟ್ಟು ನಿಮಗೆ MRP ರೇಟು 3,398 ರೂಪಾಯಿ ಇದೆ ಸರ್. ಆದರೆ ನಮ್ಮ ರಿಮ್ಶಾದಲ್ಲಿ ನಿಮಗೆ ಫ್ಲಾಟ್ 50% ಡಿಸ್ಕೌಂಟ್ ಮಾಡಿ ನಿಮಗೆ ಕೇವಲ 1,699 ರೂಪಾಯಿಗೆ ಕೊಡ್ತಾ ಇದ್ದಾರೆ ಸರ್. ಇದು ಎಕನಾಮಿಕ್ 1 ಲೀಟರ್ ಗೀಸರ್. ಸೊ ಅದೇ ತರ ನಿಮಗೆ ಪ್ರೀಮಿಯಂ ಗೀಸರ್ ನಾನು ತೋರಿಸಿದೆ, ಇದರಲ್ಲೂ ಕೂಡ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ. ಮಾರ್ಕೆಟ್ ಬೆಲೆ ಬಂದ್ಬಿಟ್ಟು 4,798 ರೂಪಾಯಿ ಇದೆ. ಆದರೆ ನಮ್ಮ ರಿಮ್ಶಾ ಕಂಪ್ನಿಯಲ್ಲಿ ನಿಮಗೆ ಫ್ಲಾಟ್ 50% ಡಿಸ್ಕೌಂಟ್ ಮಾಡಿ MRP ಮೇಲೆ ಕೇವಲ ನಿಮಗೆ 2,399 ರೂಪಾಯಿಗೆ ಕೊಡ್ತಾ ಇದೀವಿ ಸರ್. ಇದು ಪ್ರೀಮಿಯಂ ಗೀಸರ್. ಸೊ ಅದೇ ತರ ನೀವು ಇಲ್ಲಿ ನೋಡಿದ್ರೆ 2.5 ಲೀಟರ್ ಗೀಸರ್, ಇದು ಕೂಡ ನಿಮಗೆ ಮಾರ್ಕೆಟ್ ಬೆಲೆ ಬಂದ್ಬಿಟ್ಟು 5,398 ರೂಪಾಯಿ ಇದೆ. ಅದೇ ಫ್ಲಾಟ್ 50% ಡಿಸ್ಕೌಂಟ್ ಹೋಗಿ ನಿಮಗೆ ಕೇವಲ 2,699 ರೂಪಾಯಿಗೆ ನಿಮಗೆ ಸಿಗುತ್ತೆ ಸರ್. ಸರ್ ಗ್ಯಾರಂಟಿ ವಾರಂಟಿ ನೀವು ನೋಡಕ್ ಹೋದ್ರೆ ನಮ್ಮ ಓನ್ ಬ್ರ್ಯಾಂಡು, ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದಕ್ಕೋಸ್ಕರ ನಿಮಗೆ ರಿಮ್ಶಾದಲ್ಲಿ 10 ವರ್ಷ ವಾರಂಟಿ ಕೂಡ ಕೊಡ್ತಾ ಇದೀವಿ ಸರ್. ಅದರಲ್ಲಿ ನಿಮಗೆ 1 ವರ್ಷ ಗ್ಯಾರಂಟಿ ಇರುತ್ತೆ, 9 ವರ್ಷ ಸರ್ವಿಸ್ ವಾರಂಟಿ
ವ್ಯಾರಂಟಿ ಇರುತ್ತೆ ಸರ್. ಸೊ ಬರೀ 10 ವರ್ಷ ಹೇಳೋದೇ ಅಲ್ಲ ಸರ್, ಇಲ್ಲಿ ಗ್ಯಾರಂಟಿ ಕಾರ್ಡ್ ಅಲ್ಲೂ ಕೂಡ ನಿಮ್ಗೆ ಮೆನ್ಷನ್ ಇರುತ್ತೆ, ನೋಡ್ಬೋದು 10 ವರ್ಷ ವಾರಂಟಿದು ನಿಮ್ಗೆ ಸೀಲು ಕೂಡ ಇದೆ. ಅದೇ ತರ ನಿಮ್ಗೆ ISI ಕಾಂಪೋನೆಂಟ್ ಇರುತ್ತೆ. ಇದು ಕರ್ನಾಟಕದ ಪ್ರಾಡಕ್ಟ್ ಇರೋದಕ್ಕೋಸ್ಕರ, ಕರ್ನಾಟಕದ ಬ್ರ್ಯಾಂಡ್ ಇರೋದಕ್ಕೋಸ್ಕರ ನಿಮ್ಗೆ. ಸೊ ನಾವು ಕೂಡ ನಿಮ್ಗೆ ಕರ್ನಾಟಕದ ಜನತೆಗೆನೆ ಇಲ್ಲಿ ಕೆಲಸ ಕೊಟ್ಟು ಅವ್ರ ಕಡೆಯಿಂದನೇ ನಾವು ಮಾಡಿಸಿ ಕನ್ನಡದಲ್ಲೇ ವ್ಯಾರಂಟಿ ಕಾರ್ಡು ಕೂಡ ಕೊಟ್ಟಿದ್ದೀವಿ ಸರ್. ಸೊ ಇದು ವ್ಯಾರಂಟಿ ಕಾರ್ಡ್ ಕಡಿಮೆ, ಮ್ಯಾನ್ಯುಯಲ್ ಜಾಸ್ತಿ ಇರುತ್ತೆ ಸರ್. ಇದ್ರಲ್ಲಿ ನಿಮ್ಗೆ ಯಾವ ತರ ಯೂಸ್ ಮಾಡ್ಬೇಕಂತ ಎಲ್ಲ ಇದರಲ್ಲೇ ಸಿಗುತ್ತೆ ನಿಮ್ಗೆ. ಸೊ ಇದು ಬಂದ್ಬಿಟ್ಟು ನೀವು ಬೇರೆ ಬ್ರ್ಯಾಂಡು ಬೇರೆ ಕಂಪ್ನಿಯಲ್ಲಿ ಬೇರೆ ಪ್ರಾಡಕ್ಟ್ನ ತೊಗೊಳಕ್ಕೆ ಹೋದ್ರೆ ಅದ್ರಲ್ಲಿ ನಿಮಗೆ ಇಂಗ್ಲೀಷು, ಚೈನೀಸು, ಹಿಂದಿಯಲ್ಲಿ ಕೊಟ್ಟಿರ್ತಾರೆ ಸರ್. ಸೊ ಅದು ಎಲ್ಲರೂ ಓದಕ್ಕೆ ಬರಲ್ಲ. ಆದರೆ ನಮ್ಮ ರಿಮ್ಶಾ ಕಂಪ್ನಿಯಲ್ಲಿ ನಿಮಗೆ ಕನ್ನಡದಲ್ಲೇ ವಾರಂಟಿ ಕಾರ್ಡು ಕೂಡ ನಾವು ಮಾಡಿಸಿದ್ದೀವಿ ಸರ್. ಕರ್ನಾಟಕದಲ್ಲಿ ಇದ್ದು ನಿಮಗೆ ಕನ್ನಡದಲ್ಲಿ ವಾರಂಟಿ ಕಾರ್ಡ್ ಮಾಡಿಸಿರೋದು ಒಂದು ಏಕೈಕ ಕಂಪ್ನಿ ಅಂದರೆ ಅದು ರಿಮ್ಶಾ ಕಂಪನಿ ಸರ್. ಸೊ ಹಾಗಾದ್ರೆ ಪರ್ಚೇಸ್ ಮಾಡೋದು ಹೇಗೆ ಮೇಡಮ್? ಸರ್ ಇದನ್ನೆಲ್ಲ ನಿಮಗೆ ರಿಮ್ಶಾ ಗೀಸನ್ನೇ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ತುಂಬಾ ಈಸಿ ಇರುತ್ತೆ ಸರ್. ಸ್ಕ್ರೀನಲ್ಲಿ ಬರ್ತಿರೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಚಂದನವನ ವೀಕ್ಷಕರಿಗೆ ರಿಮ್ಶಾ ಕಂಪನಿ ಕಡೆಯಿಂದ ಥ್ರೂ ಔಟ್ ಕರ್ನಾಟಕದಲ್ಲಿ ನಿಮಗೆ ಡೆಲಿವರಿ ಟೋಟಲ್ ಆಗಿ ಫ್ರೀ ಆಗಿ ಸಿಗುತ್ತೆ ಸರ್. ಸೊ ಕ್ವಿಕ್ ಆಗಿ ಅಡ್ರೆಸ್ ಹೇಳ್ಬೇಕಂದ್ರೆ ಇದು ತುಮಕೂರಲ್ಲಿ ಇರೋದು ಸರ್. ತುಮಕೂರಲ್ಲಿ ರಿಮ್ಶಾ ಕಂಪನಿ ಇರೋದು. ಸೊ ಇದು ಅಡ್ರೆಸ್ ಹೇಳಕ್ ಹೋದ್ರೆ ನಿಮಗೆ SIT SP ಆಫೀಸ್ ಆಪೋಸಿಟ್ ರೋಡ್ ಅಲ್ಲೇ ನಿಮಗೆ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ. ಇಂಡಸ್ಟ್ರಿಯಲ್ ಏರಿಯಾ ಫ್ರಂಟ್ ಗೇಟ್ ನಿಮಗೆ ಡೆಡ್ ಎಂಡ್ ಬಂದ್ರೆ ನಿಮಗೆ ಲೆಫ್ಟ್ ಸೈಡ್ ಅಲ್ಲೇ ರಿಮ್ಶಾ ಸ್ಟೋರ್ ಇದೆ ಸರ್.